ಲೋಡಿಂಗ್ ಮಾಡ್ತಾವ್ರೆ 4 ಪೀಸು. ಕೈ ಬೇರೆ ಏಟ್ ಮಾಡಿದ್ರು ಹಿಡ್ಕೊಂಡ್ಬಿಟ್ಟು ಗಾಯ ಆಯಿತು. ಎರಡನೇ ಆರ್ಡ್ರು ಕ್ಯಾನ್ಸಲ್ ಆಗೋಯ್ತು. ಬೊಮ್ಮಸಂದ್ರಕ್ಕೆ ಬಂದಿದ್ದು ಬೇರೆ ಆರ್ಡ್ರು ಬರ್ತದೆ 2 more ಸ್ಟಾಪು ಬನಶಂಕರಿಗೆ. ಪಿಕಪ್ ಬಂದಿದ್ದೀನಿ, ಗಾಡಿ ಹಾಕಿದ್ದೀನಿ, ಲೋಡಿಂಗ್ ಮಾಡ್ತಾವ್ರೆ. ಕಂಪ್ನಿದು ವಿಡಿಯೋ ಮಾಡಿದ್ರೆ ಬೈತಾರೆ ಸೆಕ್ಯೂರಿಟಿ ಅವರೇ, ಅದಕ್ಕೆ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಬೇಸು ವೀಲ್ ಚೇರ್, ಇದು ಚೇರ್ದು ಬೇಸು, ಆಫೀಸ್ ಚೇರ್ದು ಬೇಸ್ಗಳು ಲೋಡ್ ಮಾಡ್ತಾವ್ರೆ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಲೋಡ್ ಆಗ್ತಾ ಇರೋದು. ಡ್ರಾಪ್ ಇರೋದು ಗುಡ್ದಾಳಿ, ಮೈಸೂರು ರೋಡ್ ಗುಡ್ದಾಳಿ ಡ್ರಾಪ್ ಇರೋದು. ಹೋಗೋಣ ಬನ್ನಿ. ಹೆಂಗೋ ಖಾಲಿ ಹೋಗ್ಬೇಕು ಅಂದ್ಕೊಂಡೆ, 20 ಕಿಲೋಮೀಟ್ರ್ ರೂಮ್ಗೆ. ಹೆಂಗೋ ಬಾಡಿಗೆ ಬಂದೈತೆ, ಲೋಡ್ ಮಾಡ್ಕೊ ಹೋಗೋಣ. 1100 ಚಿಲ್ಲರೆ ಬಂದೈತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ಬ್ಲಾಗ್ಸ್. ಎಲ್ರಿಗೂ ಬೆಳಗಿನ ಶುಭೋದಯ. ದಿನಾಂಕ 17/10/25. ಟೈಮ್ ಬೆಳಗ್ಗೆ 8:30 ಆಗಿದೆ. ಡ್ಯೂಟಿ ಆನ್ ಮಾಡೋಣ. ಯಾವ ಆರ್ಡ್ರ್ ಬರುತ್ತೆ, ಏನು ಇವತ್ತು ಎಷ್ಟಾಗುತ್ತೆ ಎಲ್ಲ ಹೇಳ್ತೀನಿ ಬನ್ನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗಾಡಿ ಹತ್ರ ಬಂದಿದ್ದೀನಿ, ಗಾಡಿ ರನ್ನಿಂಗ್ ಮಾಡಿದ್ದೀನಿ, ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡೋಣ ಡ್ಯೂಟಿ ಯಾವ್ದು ಬರುತ್ತೆ, ಎಲ್ಲ ಟಿಪ್ ಆನ್ ಮಾಡ್ಕೊಳ್ಳೋಣ ಹೋಗಿ. ಆಮೇಲೆ ಡ್ಯೂಟಿ ಯಾವ್ದು ಬರುತ್ತೆ ನೋಡೋಣ ಬನ್ನಿ. ಆನ್ ಮಾಡಿದ್ದೀನಿ ಡ್ಯೂಟಿನ. ಇವತ್ತು ಚಿತ್ರಾನ್ನ ತಿಂದೆ. ಈ ಥರ ಬಂದಿದೆ ನೋಡಿ ವಿಡಿಯೋ, ಆ ಥರ ಇದೆ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಟೈಮ್ 11 ಗಂಟೆ ಆಗೋಯ್ತು. ಒಂದು ಆರ್ಡ್ರ್ ಸೌಂಡೇ ಇಲ್ಲ. ನಾಯಂಡಳ್ಳಿಲಿ ಟಿಂಬರ್ಲೆ ಹೊಟ್ಕೋಣ ಅಂತ ಹೋಗ್ತಾಯಿದ್ದೀನಿ. ಖಾಲಿ ನೋಡೋಣ ಅಲ್ಲಾದರೂ ಬರುತ್ತಾ ಇಲ್ವಾ. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರು ಬಂದಿದೆ. ಟೈಮ್ 11:22. ಪಿಕಪ್ ಹತ್ರ ಬಂದಿದ್ದೀನಿ. ಫೋನ್ ಮಾಡಿದ್ದೆ ಇಲ್ಲೇ ಅಂತ ಕೇಳ್ತೀನಿ ಅಂತ ಹೇಳೋರು, ಅವ್ರು ಗೊತ್ತಿಲ್ವಂತೆ. ನೋಡೋಣ ಬನ್ನಿ, ಲೋಡ್ ಮಾಡ್ಕೊಂಡು ಹೋಗೋಣ. ಡ್ರಾಪ್ ಇರೋದು ರಾಜಾಜಿನಗರ. ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ. ಗ್ಲಾಸ್ ಅಂತ ಐಟಮು ಲೋಡ್ ಮಾಡ್ತಾರೆ. ಲೋಡಿಂಗ್ ಮಾಡ್ತಾವ್ರೆ 4 ಪೀಸು. ಕೈ ಬೇರೆ ಏಟ್ ಮಾಡಿದ್ರು ಹಿಡ್ಕೊಂಡ್ಬಿಟ್ಟು ಗಾಯ ಆಯಿತು. ಸ್ನೇಹಿತರೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಡ್ರಾಪ್ ಹೋಗೋಣ ಬನ್ನಿ. 9.3 9.4 ತೋರಿಸ್ತಾ ಇದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ದೊಡ್ಡ ಪಾಯಿಂಟ್ ಬಂದಿದ್ದೀನಿ, ಅನ್ಲೋಡಿಂಗ್ ಮಾಡ್ತವ್ರೆ. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರ್ ಕಂಪ್ಲೀಟ್ ಆಗ್ತಾಯಿದೆ. ಎರಡನೇ ಆರ್ಡ್ರ್ ಬಂದಿದೆ. ಪಿಕಪ್ ಹೋಗೋಣ ಬನ್ನಿ. 2 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ಬೊಮ್ಮಸಂದ್ರ ಅಂತ ತೋರಿಸ್ತಾ ಇದೆ. ಜಿಗ್ನಿ ಡ್ರಾಪ್ ಇರೋದು ಮಹೀಂದ್ರ ಎಲೆಕ್ಟ್ರಿಕ್ ಅಲ್ಲೇ ಇರೋದು. 1424 ರೂಪಾಯಿ ಬಂದಿದೆ. ಹೋಗೋಣ ಬನ್ನಿ ಪಿಕಪ್. ಸ್ನೇಹಿತರೆ, ಇವಾಗ ಆರ್ಡ್ರ್ ತಗೊಂಡಿರೋದು ಎರಡನೇ ಆರ್ಡ್ರು ಬೊಮ್ಮಸಂದ್ರಕ್ಕೆ. ಅದು ಪಿಕಪ್ಪು ಮಲ್ಲೇಶ್ವರಂ ಹಾಕವ್ರೆ. ನೋಡಿದ್ರೆ ಪಿಕಪ್ ಇರೋದು JC ರೋಡು ಬಾಲಾಜಿ ಟ್ರಾನ್ಸ್ಪೋರ್ಟ್ ಅಂತೆ. ಪಿಕಪ್ಪಿಗೆ ಬಂದಮೇಲೆ ನಮ್ಗೆ ಹೇಳ್ತವ್ರೆ ಇವಾಗ ಕ್ಯಾನ್ಸಲ್ ಮಾಡ್ತಾರೇನೋ ಅನಿಸುತ್ತೆ. ನೋಡೋಣ, ಕ್ಯಾನ್ಸಲ್ ಮಾಡಿದ್ರೆ ಬೇರೆ ಆರ್ಡ್ರು ಬರೋವರೆಗೂ ವೆಯ್ಟ್ ಮಾಡೋಣ. ಇಲ್ಲಾಂದರೆ ರಾಜಾಜಿನಗರ ಕಡೆ ಹೋಗೋಣ. ಇಲ್ಲೆಲ್ಲ ಗಾಡಿ ನಿಲ್ಸೋಕ್ಕಾಗಲ್ಲ. ನೋಡೋಣ ಬನ್ನಿ, ಏನಾಗುತ್ತೆ ಹೇಳ್ತೀನಿ. ಎರಡನೇ ಆರ್ಡ್ರು ಕ್ಯಾನ್ಸಲ್ ಆಗೋಯ್ತು. ಬೊಮ್ಮಸಂದ್ರಕ್ಕೆ ಬಂದಿದ್ದು ಬೇರೆ ಆರ್ಡ್ರು ಬರ್ತದೆ 2 more ಸ್ಟಾಪು ಬನಶಂಕರಿಗೆ. ಸ್ನೇಹಿತರೆ, ಫಸ್ಟ್ ಪಾಯಿಂಟ್ ಪಿಕಪ್ ಆಗಿದೆ. ತೋರಿಸ್ತೀನಿ. 2 ಆರ್ಡ್ರು ಇದಾಕೋರೆ ಕ್ಯಾನಲ್ ಡ್ರಮ್ಮು. ಸೆಕೆಂಡ್ ಪಾಯಿಂಟ್ ಹೋಗೋಣ. 2 ಕಿಲೋಮೀಟ್ರ್ ಇದೆ. ಸೆಕೆಂಡ್ ಪಾಯಿಂಟ್ ಬಂದಿದ್ದೀನಿ ಪಿಕಪ್ಗೆ. ಲೋಡಿಂಗ್ ಮಾಡ್ತವ್ರೆ. ಸ್ನೇಹಿತರೆ, ಸೆಕೆಂಡ್ ಪಿಕಪ್ ಆಗಿದೆ. ಈಗ ಮೂರನೇ ಕಡೆ ಪಿಕಪ್ ಹೋಗೋಣ ಬನ್ನಿ. 1.4 ಕಿಲೋಮೀಟರ್ ಇದೆ. ಸ್ನೇಹಿತರೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಡ್ರಾಪ್ ಹೋಗೋಣ ಬನ್ನಿ. 9.5 ಕಿಲೋಮೀಟರ್ ಇದೆ. 50 ನಿಮಿಷ ಬೇಕು. ಹೋಗೋಣ ಬನ್ನಿ ಬನಶಂಕರಿ ಡ್ರಾಪು. ಅನ್ಲೋಡ್ ಪಾಯಿಂಟ್ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತವ್ರೆ.
ಅನ್ಲೋಡ್ ಎಲ್ಲ ಆದಮೇಲೆ ಊಟ ಮಾಡ್ಕೊಂಡೆ. ಈ ಥರ ಮಾಡೋರು ನೋಡಿ ಗಾಯ ಗ್ಲಾಸ್ ಲೋಡ್ ಮಾಡ್ಬೇಕಾರೆ. 3ನೇ ಆರ್ಡ್ರು ಬಂದಿದೆ. ಪಿಕಪ್ಗೆ ಹೋಗ್ತಾ ಇದ್ದೀನಿ. 2 ಕಿಲೋಮೀಟ್ರ್ ಇದೆ ಪಿಕಪ್ ಲೊಕೇಶನ್ನು. ಹೋಗೋಣ ಬನ್ನಿ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡ್ತವ್ರೆ. 18 ಬಾಕ್ಸ್ ಇದೆಯಂತೆ ಟೈಲ್ಸು. ಲೋಡಿಂಗ್ ಆಗಿದೆ. ಹೋಗೋಣ. ಅನ್ಲೋಡ್ ಪಾಯಿಂಟ್ಗೆ ಬಂದಿದ್ದೀನಿ. ಅನ್ಲೋಡ್ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, 3ನೇ ಆರ್ಡ್ರು ಕಂಪ್ಲೀಟ್ ಆಗ್ತಾಯಿದೆ. 4ನೇ ಆರ್ಡ್ರು ಬಂದಿದೆ. ಪಿಕಪ್ಪೇ 4.6 ಕಿಲೋಮೀಟ್ರ್ ಇದೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಡ್ರಾಪ್ ಇರೋದು ಬಿಡದಿ ಹತ್ರ ಇದೆ. 25 ಕಿಲೋಮೀಟ್ರಿಗೆ 932 ರೂಪಾಯಿ ಕೊಟ್ಟವ್ರೆ ಅಷ್ಟೇ. ನಾವು ಮಾಡೋಕ್ಕಾಗಲ್ಲ, ಯಾವುದು ಬಾಡಿಗೆ ಇಲ್ಲ. ಹೋಗೋಣ ಬನ್ನಿ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತವ್ರೆ. ಕೆಂಗೇರಿಯಿಂದ ಬಾಕ್ಸ್ಗಳು. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಬಿಲ್ಲು ಇನ್ನೂ ಕೊಟ್ಟಿಲ್ಲ ನೋಡಿ. ಈ ಥರ ಕಟ್ಕೊಂಡಿದ್ದೀನಿ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತವ್ರೆ. ಟೈಮು 7 ಗಂಟೆ ಕರೆಕ್ಟಾಗೆ. ಬಿಡದಿಯಿಂದ ಒಂದು ಬಾಡಿಗೆ ಬಿದ್ದೈತೆ ಗುಡ್ದಳ್ಳಿಗೆ. ಹೋಗೋಣ ಬನ್ನಿ. ಖಾಲಿ ಹೋಗ್ಬೇಕು ಅಂದ್ಕೊಂಡೆ. 1100 ಚಿಲ್ಲರೆ ಬಂದಿದೆ. ಹೋಗೋಣ ಬನ್ನಿ. ಪಿಕಪ್ಪು 6 ಕಿಲೋಮೀಟ್ರ್ ಇದೆ. ಪಿಕಪ್ಗೆ 6 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಕಂಪ್ನಿಲಿ ಎಲ್ಲ ಎಂಟ್ರಿ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ರನ್ನಿಂಗ್ ಇದ್ದರೆ ಮಾತ್ರ ಒಳಗಡೆ ಬಿಡೋದು, ಇಲ್ಲ ಅಂದರೆ ಬಿಡೋಲ್ಲ. ಇಲ್ಲಿ ಎಲ್ಲ ರನ್ನಿಂಗ್ ಇದೆ ನಂದು. ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಬರ್ಬಿಟ್ಟು ಎಂಟ್ರಿ ಮಾಡಿ ಕೊಟ್ಟವ್ರೆ ನೋಡಿ. ಇಂಡಸ್ಟ್ರಿಯರಿಗೆ ಹೋದರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರಬೇಕು, ಇಲ್ಲಾಂದರೆ ಬಿಡೋಲ್ಲ. ನೋಡ್ಕೊಬನ್ನಿ ಬರೋರು. ಪಿಕಪ್ ಬಂದಿದ್ದೀನಿ. ಗಾಡಿ ಹಾಕಿದ್ದೀನಿ. ಲೋಡಿಂಗ್ ಮಾಡ್ತಾವ್ರೆ. ಕಂಪ್ನಿದು ವಿಡಿಯೋ ಮಾಡಿದ್ರೆ ಬೈತಾರೆ ಸೆಕ್ಯೂರಿಟಿ ಅವರೇ. ಅದಕ್ಕೆ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಬೇಸ್ ವೀಲ್ ಚೇರ್, ಇದು ಚೇರ್ದು ಬೇಸ್, ಆಫೀಸ್ ಚೇರ್ದು ಬೇಸ್ಗಳು ಲೋಡ್ ಮಾಡ್ತಾವ್ರೆ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಲೋಡ್ ಆಗ್ತಾ ಇರೋದು. ಡ್ರಾಪ್ ಇರೋದು ಗುಡ್ದಳ್ಳಿ, ಮೈಸೂರು ರೋಡ್ ಗುಡ್ದಳ್ಳಿ ಡ್ರಾಪ್ ಇರೋದು. ಹೋಗೋಣ ಬನ್ನಿ. ಹೆಂಗೋ ಖಾಲಿ ಹೋಗ್ಬೇಕು ಅಂದ್ಕೊಂಡೆ. 20 ಕಿಲೋಮೀಟ್ರ್ ರೂಮ್ಗೆ. ಹೆಂಗೋ ಬಾಡಿಗೆ ಬಂದೈತೆ. ಲೋಡ್ ಮಾಡ್ಕೊ ಹೋಗೋಣ. 1100 ಚಿಲ್ಲರೆ ಬಂದೈತೆ. ಸ್ನೇಹಿತರೆ, ಟೈಮು 8:23 ಆಗೋಯ್ತು. ಇಲ್ಲೇ 1 ಅವರು 9 ನಿಮಿಷ ಆಗಿದೆ. ಲೋಡಿಂಗ್ ಪಾಯಿಂಟಲ್ಲೇ 1 ಅವರ್ 9 ನಿಮಿಷ ಆಗೋಯ್ತು. ಲೋಡೇನೋ ಆಯಿತು ಬಂದೇಟಿಗೆ, ಆದರೆ ಬಿಲ್ ಕೊಟ್ಟಿಲ್ಲ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಎಲ್ಲ ಹೇಳ್ತೀನಿ ಬನ್ನಿ. ವೇಟಿಂಗ್ ಚಾರ್ಜ್ ಬರ್ಬೋದು, ಲಾಸ್ಟಲ್ಲೆಲ್ಲ ಹೇಳ್ತೀನಿ. ಸ್ನೇಹಿತರೆ, ಟೈಮು 8:49 ಆಗಿದೆ. ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಬಿಲ್ಲೆಲ್ಲ ಬಂತು ಇವಾಗ. ಹೋಗೋಣ ಬನ್ನಿ. ಡ್ರಾಪ್ಗೆ 24 ಕಿಲೋಮೀಟ್ರ್ ಇದೆ. ಸ್ನೇಹಿತರೆ, ಯೂನಿವರ್ಸಿಟಿ ಗೇಟ್ ಹತ್ರ ಇದ್ದೀನಿ. 4.6 ಕಿಲೋಮೀಟ್ರ್ ಇದೆ. 31 ನಿಮಿಷ ತೋರಿಸ್ತಾ ಇದೆ. 31 ನಿಮಿಷ ತೋರಿಸ್ತಾ ಇದೆ. 4.6 ಕಿಲೋಮೀಟ್ರ್ ಇದೆ. ನಾಯಂಡಹಳ್ಳಿಯಿಂದ ಸ್ಯಾಟ್ಲೈಟ್ ಗುಡ್ದಳ್ಳಿ ಗಂಟನೂ ಜಾಮ್ ಆಗಿದೆ. ಇವಾಗ ನಾಯಂಡಹಳ್ಳಿ ಗಂಟೆ ಜಾಮ್ ಐತೆ. ಆವಾಗಲೇ RR ಗೇಟ್ ಗಂಟ ಜಾಮ್ ಇತ್ತು. ನೋಡೋಣ ಎಷ್ಟೊತ್ತಾಗುತ್ತೆ. ನಾನು ಒಳಗಡೆಯಿಂದ ಹೊಡೈತೀನಿ. ಬೇರೆ ರೋಡಲ್ಲಿ ಇಲ್ಲಿ ಲೆಫ್ಟ್ ತಗೊಂಡು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೊಡೈತೀವಿ ಡೈರೆಕ್ಟ್. ಇಲ್ಲೆಲ್ಲ ಟ್ರಾಫಿಕ್ಕು ತಪ್ಪಿಸ್ಕೊಂಡು ಹೋಗೋದು. ಬನ್ನಿ ಹೋಗೋಣ, ನೋಡೋಣ ಎಷ್ಟೊತ್ತಾಗುತ್ತೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತಾವ್ರೆ. ಸ್ನೇಹಿತರೆ, ಅನ್ಲೋಡ್ ಆಗಿದೆ. ಟೈಮ್ 10:30 ಆಗಿದೆ. 224 ರೂಪಾಯಿ ವೇಟಿಂಗ್ ಚಾರ್ಜ್ ಬಂದಿದೆ. ಟೋಟಲ್ 1340 ಆಗಿದೆ. ಇವಾಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಆಮೇಲೆ ಲೆಕ್ಕಾಚಾರ ಎಷ್ಟಾಯಿತು ಏನು ಎಲ್ಲ ಹೇಳ್ತೀನಿ. ಸ್ನೇಹಿತರೆ, ಇವತ್ತು 11 ಗಂಟೆ ಆಗ್ತಾಯಿದೆ. ಆದರೂ ಫುಲ್ಲು ಟ್ರಾಫಿಕ್ ಇದೆ. ಏನೊಂದು ಗೊತ್ತಿಲ್ಲ, ಫುಲ್ ಜಾಮ್ ಇವತ್ತೆಲ್ಲ. ಎಲ್ಲ ಕಡೆ ಫುಲ್ ಟ್ರಾಫಿಕ್. ಸ್ನೇಹಿತರೆ, ಟೈಮು ನೈಟು 11:25 ಆಗಿದೆ. ಕಿಲೋಮೀಟ್ರು 125 ಓಡಿದೆ. ಫಸ್ಟ್ನೇ ಬಾಡಿಗೆ 636, ಎರಡನೇ ಬಾಡಿಗೆ 860, ಮೂರನೇ ಬಾಡಿಗೆ 737.
4ನೇ ಬೋರ್ಡ್ಗೆ 764, 5ನೇ ಬೋರ್ಡ್ಗೆ 1154, ಟೋಟಲು 4151 ಆಗದೆ. 125 ಕಿಲೋಮೀಟ್ರ್, 1292, 958 ರೂಪಾಯಿ ಡೀಸಲು, ಒಂದು 200 ರೂಪಾಯಿ ಖರ್ಚು, 658, 4154ರಲ್ಲಿ 1158 ಹೋದರೆ 2995 ಉಳಿದದೆ, 3000 ಉಳಿದದೆ. ಸ್ನೇಹಿತರೆ, ಬಾಡಿಗೆ ಕತೆ ಇವತ್ತಿಂದು ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತು ನಾಳೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.